ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡದ 62ನೆಯ ಸ್ವರ್ಗದಲ್ಲಿ ಶುನಶ್ಶೇಫನು ತನ್ನ ಸೋದರ ಮಾವನಾದ ವಿಶ್ವಾಮಿತ್ರರಲ್ಲಿ ತನ್ನನ್ನು ಅಂಬರೀಷನ ಯಜ್ಞ ಪಶುವನ್ನಾಗಿ ಮಾಡದಂತೆ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾನೆ. ಆಗ ವಿಶ್ವಾಮಿತ್ರರು ಅವನನ್ನು ಸಂತೈಸಿ ಅವನಿಗೆ ತಾನು ನಿನ್ನನ್ನು ಕಾಪಾಡುವೆನೆಂದು ಮಾತು ಕೊಟ್ಟು ತಮ್ಮ ಮಕ್ಕಳಾದ ಮಧುಷ್ಯಂದಾದಿಗಳಿಗೆ ನೀವೇ ಶುನಶ್ಶೇಫನ ಬದಲಾಗಿ ಅಂಬರೀಷನಲ್ಲಿಗೆ ಯಜ್ಞ ಪಶುವಾಗಿ ಹೋಗಿ ಇದರಿಂದ ನನ್ನ ಮಾತು ನಡೆದಂತಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ವಿಶ್ವಾಮಿತ್ರರ ಮಕ್ಕಳು ತಂದೆಯ ಮಾತನ್ನು ನಿರಾಕರಿಸಿ ಅವರಿಗೆ ಅವಮಾನ ಮಾಡುತ್ತಾರೆ. ಇದರಿಂದ ಕುಪಿತರಾದ ವಿಶ್ವಾಮಿತ್ರರು ತಮ್ಮ ಮಕ್ಕಳಿಗೆ ಶಾಪವನ್ನು ನೀಡುತ್ತಾರೆ. ಹಾಗೆ ಶುನಶ್ಶೇಫನಿಗೆ ಪಾರಾಗುವ ಮಾರ್ಗವನ್ನು ಹೇಳ್ತಾರೆ. ವಿಶ್ವಾಮಿತ್ರರು ತಮ್ಮ ಮಕ್ಕಳಿಗೆ ಏನಂತ ಶಾಪ ಕೊಡ್ತಾರೆ ಮತ್ತು ಶುನಶ್ಶೇಫ ಹೇಗೆ ಪಾರಾಗ್ತಾನೆ? ಇದರ ಪೂರ್ತಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ,